ಒಂದು 3-4 ವಿಡಿಯೋದಿಂದ ನಾವು ಫ್ರೀ ಫಾಲ್ ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ ಟಾಪಿಕ್ನ ಕಲ್ತ್ಕೊಂಡ್ರಿ. ಫ್ರೀ ಫಾಲ್. ಈ ಫ್ರೀ ಫಾಲಲ್ಲಿ ಏನು ನೋಡಿದ್ರಿ ಅಂತ ಹೇಳಿದ್ರೆ, ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ವಿಚ್ ಇಸ್ ಡಿನೋಟೆಡ್ ಬೈ ಜಿ, ಇದ್ರ ವ್ಯಾಲ್ಯೂ ಒಂದು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿ ಕಲ್ತ್ರಿ. ಸರಿನಾ? ಈ ವ್ಯಾಲ್ಯೂ ಹೇಗೆ ಬರುತ್ತೆ ಅಂತ ಹೇಳಿ ಇಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಆಯಿತಾ? ಸೊ ನಾವು ಎಕ್ಸ್ಪೆರಿಮೆಂಟ್ ಉಪಯೋಗಿಸ್ಕೊಂಡು ಈ ವ್ಯಾಲ್ಯೂನ ನೋಡಿದ್ರೆ, ಇವಾಗ ಥಿಯರಿಟಿಕಲಿ ಇದನ್ನು ಹೇಗೆ ಡಿರೈವ್ ಮಾಡೋದು ಅಂತ ಹೇಳಿ ಇಲ್ಲಿ ಕಲ್ತ್ಕೊತಾ ಇದ್ದೀವಿ. ಸೊ ಮೊದಲನೇದಾಗಿ ಲೆಟ್ಸ್ ಕನ್ಸಿಡರ್ an object of mass m0 near the surface of the earth, near the surface of earth. ಭೂಮಿ ಒಂದಷ್ಟು ಮೇಲಿರುತ್ತೆ ಅಷ್ಟೇ. ಆಯಿತಾ? ಸೊ ಈ ಸಿನಾರಿಯೋ ಡಿನೋಟ್ ಮಾಡೋದಕ್ಕೆ ಒಂದು ಫ್ರೀ ಬಾಡಿ ಡಯಾಗ್ರಾಮ್ ಬಿಡಿಸೋಣ. ಫ್ರೀ ಬಾಡಿ ಡಯಾಗ್ರಾಮ್ ಹೇಗೆ ಕಾಣುತ್ತೆ ಫ್ರೀ ಬಾಡಿ ಡಯಾಗ್ರಾಮು? ಸೊ ವಿ ಹ್ಯಾವ್ ಅ ಮಾಸ್ and it's been pulled down by gravity, alva. So down is your positive direction. U is equal to 0 meter per second. Illi t is equal to 0 seconds. Idu nimma condition alva. Sarina tappa? Idu mass m0. Okay, so this is the free body diagram of the object under observation. Aita? Mat munde, as per Newton's second law. Newton's second law ಏನು ಹೇಳುತ್ತೆ ಹುಡುಗರ? ಫೋರ್ಸ್ is given by product of mass and acceleration. ಇಲ್ಲಿ ನಮ್ಮ ಫೋರ್ಸು ಎಫ್ ಆಫ್ ಗ್ರಾವಿಟಿ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಮಾಸು ಆಫ್ ದ ಆಬ್ಜೆಕ್ಟ್ ಇಸ್ m0, acceleration due to gravity is g. ದೆನ್ ಈಕ್ವೇಷನ್ 1 ಅಂತ ಕಲ್ತ್ಕೊಳ್ಳೋಣ. ಅದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಉಪಯೋಗ ಬರುತ್ತೆ. ನಾನು ನೋಡ್ತೀನಿ ಏನಕ್ಕೆ ಅಂತ ಹೇಳಿ. ಮತ್ತು ಮುಂದೆ ಆಸ್ ಪರ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟಿ, ಸರಿನಾ? ಈ ಈಕ್ವೇಷನ್ ಉಪಯೋಗಿಸ್ಕೊಂಡು ಮುಂದುವರಿಬೇಕು ನಾವು. ಏನು ಹೇಳ್ತಿದ್ದೋ? ಯೂನಿವರ್ಸಲ್ ಲಾ ಆಫ್ ಗ್ರಾವಿಟಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎಫ್ ಇಸ್ ಈಕ್ವಲ್ ಟು ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಬೈ ಟಿ ಸ್ಕ್ವೇರ್ ಅಂತ ಹೇಳಿ ಅಲ್ವಾ? ಸೊ ಈ ಈಕ್ವೇಷನ್ ಕೊಡ್ತಾ ಇದೆ ಅದು. ಸೊ ಇಲ್ಲಿ ನಮ್ಮ ಪರ್ಟಿಕ್ಯುಲರ್ ಸಿನಾರಿಯೋದಲ್ಲಿ ಈ ವ್ಯಾಲ್ಯೂಸ್ ಏನೇನು ವ್ಯಾಲ್ಯೂ ತೊಗೊತಾ ಇದೆ ಅಂತ ಹೇಳಿ, ಈ ವೇರಿಯೇಬಲ್ಸ್ ಏನೇನು ವ್ಯಾಲ್ಯೂ ತೊಗೊತಾ ಇದೆ ಅಂತ ಹೇಳಿ ಡಿಸ್ಕಸ್ ಮಾಡೋಣ. ಇದು ನಮ್ಮ ಭೂಮಿ ಸೆಂಟ್ರಿಂದ ಆಬ್ಜೆಕ್ಟು ಇಲ್ಲೊಂದಷ್ಟು ಹತ್ರನೇ ಇದೆ, ತುಂಬ ದೂರ ಏನಿಲ್ಲ, ಜಸ್ಟ್ ಎಬೌ ದ ಸರ್ಫೇಸ್ ಆಫ್ ದ ಅರ್ತ್. ಸೊ ಮಾಸ್ ಆಫ್ ದಿಸ್ ಇಸ್ ಎಷ್ಟೋ? ಇದು ತೂಕ ಬಂದು m0. ದಿಸ್ ಇಸ್ ದ ಸೆಂಟರ್, ದಿಸ್ ಇಸ್ ದ ರೇಡಿಯಸ್ ಆಫ್ ದ ಅರ್ತ್, ಆ್ಯಂಡ್ ಮಾಸ್ ಆಫ್ ದ ಅರ್ತ್ ಇಸ್ me ಅಂತ ತಗೊಳ್ಳೋಣ. ಸರಿನಾ? ಸೊ ಹಿಯರ್ ಈ ಪರ್ಟಿಕ್ಯುಲರ್ ಸಿನಾರಿಯೋದಲ್ಲಿ ಕ್ಯಾಪಿಟಲ್ ಎಮ್ ಇಸ್ ಮಾಸ್ ಆಫ್ ದ ಅರ್ತ್, which is given by m of e. Small m is mass of the object, denoted by mo. d is as that is the distance, distance between the object. As the object is near the surface of the earth, ಏನಾಗುತ್ತೆ ಅವಾಗ? as the object is ಇಲ್ಲಿದೆ ಹುಡುಗರ, near the surface of the earth, ಏನು ಹೇಳ್ಬೋದು? ಇಟ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ಅರ್ತ್. ಯಾಕಂತ ಹೇಳಿದ್ರೆ ಜಾಯ್ನಿಂಗ್ ದ ಸೆಂಟರ್ಸ್ ಇಸ್ ದ ರೇಡಿಯಸ್ ಅಲ್ವಾ? ಸೊ ಡಿನೋಟೆಡ್ ಬೈ ಆರ್ ಆಫ್ ಇ. ದಟ್ಸ್ ಇಟ್. ಒಪ್ಕೊಂತೀರಾ? ನೋಡ್ಕೊಂಬಿಡಿ, ಏನು ಕನ್ಫ್ಯೂಷನ್ ಇಲ್ವಾ? ಸರಿನಾ? ಇವಾಗ therefore f of gravity is equal to g me m0 by re square. This is our equation 2. 1 ಮತ್ತು 2 ಇಂದ ಏನು ಹೇಳ್ಬೋದು? LHS ಸೇಮ್ ಇದೆ, ಹಾಗಾಗಿ ನಾವು we can equate the RHS. ಸರಿನಾ? ಸೊ ಫ್ರಮ್ 1 and 2 ಏನಾಗ್ತದೆ ಇಲ್ಲಿ? g into mo
ಇಸ್ ಈಕ್ವಲ್ ಟು ಜಿ MEMO ಡಿವೈಡ್ ಬೈ RE². ಈ MO ಎರಡು ಕಡೆ ನೋಡಿ MO ಇದೆ, ಕಟ್ ಮಾಡ್ಬೋದು ಈ ರೀತಿಯಲ್ಲಿ ನಾವು. ಹಾಗಾಗಿ G ಇಸ್ ಈಕ್ವಲ್ ಟು GME ಬೈ RE² ಆಗುತ್ತೆ. ಇಲ್ಲೊಂದು ವಿಚಿತ್ರ ವಿಷಯ ಇದೆ ಇಲ್ಲಿ. ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ನೋಡಿ, ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ನಾಟ್ ಡಿಪೆಂಡೆಂಟ್ ಆನ್ ದ ಮಾಸ್ ಆಫ್ ದ ಆಬ್ಜೆಕ್ಟ್. ಅದು ತೂಕದ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ, ಆದರೆ ಇಟ್ ಇಸ್ ಡಿಪೆಂಡೆಂಟ್ ಆನ್ ದ ಮಾಸ್ ಆಫ್ ದ ಅರ್ತ್ ಆ್ಯಂಡ್ ದ ರೇಡಿಯಸ್ ಆಫ್ ದ ಅರ್ತ್. ಇದು ಅರ್ಥ ಏನಂತ ಹೇಳಿದ್ರೆ, ಆಕ್ಸಿಲರೇಷನ್ ಎಕ್ಸ್ಪೀರಿಯನ್ಸ್ ಬೈ ಆನ್ ಆಬ್ಜೆಕ್ಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಮಾಸ್. ದಿಸ್ ಮೀನ್ಸ್ ದಟ್ ಆಲ್ ಆಬ್ಜೆಕ್ಟ್ಸ್ ಹಾಲೋ ಆರ್ ಸಾಲಿಡ್, ಬಿಗ್ ಆರ್ ಸ್ಮಾಲ್, ಶುಡ್ ಫಾಲ್ ಎಟ್ ದ ಸೇಮ್ ರೇಟ್ ಅಂತ ಹೇಳಿದ್ರೆ, ಇದನ್ನು ನೀವು ವೆಬ್ ಸರ್ಚ್ ಮಾಡ್ಕೊಂಡಿರ ಅಂತ ಒಂದು ಸಿನಾರಿ ಹೇಳ್ತೀನಿ ನೋಡಿ. ನಿಮ್ಮ ಹತ್ರ ಒಂದು ದೊಡ್ಡ ಬಾಲ್ ಇದೆ ಆಯಿತಾ, ಒಂದು ಐರನ್ ಬಾಲು, ಮತ್ತೊಂದು ಫೆದರ್ ಪುಕ್ಕ. ಇವೆರಡನ್ನ ನೀವು ಬಿಟ್ಟಾಗ ಏನಾಗುತ್ತೆ, ಇದು ಜೋರಿಗೆ ಬೀಳುತ್ತೆ, ಇದು ನಿಧಾನಕ್ಕೆ ಹೀಗೆ ಬೀಳುತ್ತೆ ಅಲ್ವಾ. ಅದೇ ಗಾಳಿ ಇಲ್ಲ, ವ್ಯಾಕ್ಯೂಮ್ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ವ್ಯಾಕ್ಯೂಮ್ ಇತ್ತು ಅಂತ ಹೇಳಿದ್ರೆ ಒಂದು ವಿಚಿತ್ರ ಸಿನಾರಿಯೋ ನೋಡ್ತೀರಾ. ಏನಂತ ಹೇಳಿದ್ರೆ, ಇವೆರಡೂ ಒಂದೇ ರೇಟಲ್ಲಿ ಬೀಳುತ್ತೆ ಅಂತ ಹೇಳಿದ್ರೆ ಒಂದೆರಡು ಸೆಕೆಂಡ್ ಆದಮೇಲೂ ಅದೇ ಲೆವೆಲಲ್ಲಿ ಇರುತ್ತೆ. ಈ ಕಲ್ಲು ಮತ್ತು ಈ ಪುಕ್ಕ ಎಸಿತು ಅಂತ ಹೇಳಿದ್ರೆ, ಕಲ್ಲು ಮೊದಲು ಕೆಳಗೆ ಹೊಡೆಯುತ್ತಲ್ವಾ, ಆಮೇಲೆ ಪುಕ್ಕ ಹೊಡೆಯುತ್ತೆ, ಪುಕ್ಕ ಬೀಳುತ್ತೆ. ಅದೇ ನೀವು ಈ ವ್ಯಾಕ್ಯೂಮಲ್ಲಿ ಇವೆರಡು ಬಿಡ್ತು ಅಂತ ಹೇಳಿದ್ರೆ ಎರಡೂ ಒಟ್ಟಿಗೆ ಬೀಳುತ್ತೆ ಅಂತ ಹೇಳಿ ನೆಲನ ಒಟ್ಟಿಗೆ ಮುಟ್ಟುತ್ತೆ. ಸರಿನಾ? ಅಂದರೆ ಇಲ್ಲಿರ್ಬೇಕು ಆ್ಯಕ್ಚುಲಿ, ಇದು ಸ್ವಲ್ಪ ಕೆಳಗಿದ್ರೆ ಈ ರೀತಿಯಲ್ಲಿ ಒಟ್ಟಿಗೆ ಬೀಳುತ್ತೆ. ಅದೇ ನೀವು ಬೇರೆ ಜಾಗದಲ್ಲಿ ಪುಕ್ಕ ಮತ್ತು ಒಂದು ಕಲ್ಲು ತಗೊಂತು ಅಂತ ಹೇಳಿದ್ರೆ, ಪುಕ್ಕ ನಿಧಾನಕ್ಕೆ ಬೀಳುತ್ತೆ, ಒಂದು ಕಲ್ಲು ಬೇಗ ಬೀಳುತ್ತೆ ಅಲ್ವಾ. ಸರಿ ಅಂತಪ್ಪ. ಆದರೆ ಈ ಸಿನಾರಿಯೋದಲ್ಲಿ ಪುಕ್ಕನು ಕಲ್ಲು ಎರಡು ಒಟ್ಟಿಗೆ ಬೀಳುತ್ತೆ. ಯಾವುದರಲ್ಲಿ? ವ್ಯಾಕ್ಯೂಮ್ ಇದ್ದಾಗ. ಏನಕ್ಕಂತ ಹೇಳಿದ್ರೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ನಾಟ್ ಡಿಪೆಂಡೆಂಟ್ ಆನ್ ದ ಮಾಸ್ ಆಫ್ ದ ಆಬ್ಜೆಕ್ಟ್. ಒಂದು ಇರುವೆ ಕೂಡ ನೀವು ಇಲ್ಲಿಟ್ರು ಅಂತ ಹೇಳಿದ್ರು, ಒಂದು ಪುಟ್ಟು ಈ ಥರ ಒಂದು ಪೆನ್ಸಿಲ್ ಲೆಡ್ ಇಟ್ರು, ಮತ್ತು ನೀವು ಒಂದು ಆನೆ ಇಟ್ರು, ಆನೆ ಮತ್ತು ಒಂದು ಪೆನ್ಸಿಲ್ ಲೆಡ್ಡು ಬಿಟ್ಟರೆ ಆಯಿತಾ, ವ್ಯಾಕ್ಯೂಮ್ ಇದು ಬಿಟ್ಟರೆ ಇವೆಲ್ಲನೂ ಒಂದಿಸ್ತಿ ಬೀಳುತ್ತೆ ಕೆಳಗೆ. ಆನೆ ಯಾವಾಗ ನೆಲ ಮುಟ್ಟುತ್ತೋ ಅದೇ ಟೈಮಲ್ಲಿ ಈ ಪುಟ್ಟು ಲೆಡ್ ಪೀಸು ಅದೇ ಟೈಮಲ್ಲಿ ಇದು ಕೂಡ ಮುಟ್ಟುತ್ತೆ. ಒಂದು ಪುಕ್ಕನೂ ಕೂಡ ಅದೇ ಟೈಮಲ್ಲಿ ಬೀಳುತ್ತೆ. ಗೊತ್ತಾಯ್ತಾ? ಸೊ ದಿಸ್ ಇಸ್ ಎನ್ ವೆರಿ ಇಂಪಾರ್ಟೆಂಟ್ ಕನ್ಕ್ಲೂಷನ್. ಇದನ್ನು ನೀವು ವೆಬ್ ಸರ್ಚ್ ಮಾಡಬೇಕು. ಇದನ್ನು ಒಂದು ವ್ಯಾಕ್ಯೂಮಲ್ಲಿ ನಾಸಾ ಒಂದು ವ್ಯಾಕ್ಯೂಮ್ ಚೇಂಬರ್ ಇದೆ, ಆ ಚೇಂಬರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಅದನ್ನು ನೋಡಿ, ಚೆನ್ನಾಗಿದೆ ಅದು. ಗೊತ್ತಾಯ್ತಾ? ಆ ವಿಡಿಯೋನ ಇದಕ್ಕೆ ರಿಲೇಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಎರಡು ಒಂದೇನೇ. ಹಾಗೆ ನೀವು ಬಟ್ ಮನಸ್ಸಲ್ಲಿ ಇಟ್ಕೊಬೇಕು ನೋಡ್ಬೇಕಾದ್ರೆ, ಸುಮ್ಮನೆ ನೋಡೋಕ್ಕೆ ಹೋಗ್ಬೇಡಿ. ಗೊತ್ತಾಯ್ತಾ ಹುಡುಗರ? ಓಕೆ, ಮುಂದೆ ಇವಾಗ ಈ ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಈ ಜಿ ವ್ಯಾಲ್ಯೂ ಏನು ಅಂತ ಹೇಳಿ ನೋಡೋಣ. ಆಮೇಲೆ ವಾಟ್ ಇಸ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಮೂನ್ ಅಂತ ಕೂಡ ಆ ವಿಡಿಯೋನು ಕೂಡ, ಅಂದರೆ ಆ ವಿಡಿಯೋದಲ್ಲೇ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಮೂನ್ ಕೂಡ ಕ್ಯಾಲ್ಕುಲೇಟ್ ಮಾಡಿ ವ್ಯತ್ಯಾಸ ನೋಡೋಣ. ಆಯಿತಾ? ಸೊ ಇದನ್ನೆಲ್ಲ ನೀವು ಬರ್ಕೊಬೇಕು ತಕ್ಷಣಕ್ಕೆ. ಒಂದು ಮುಂದಿನ ವಿಡಿಯೋದಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡ್ತೀನಿ. ತಕ್ಷಣಕ್ಕೆ ಈ ವಿಡಿಯೋದಲ್ಲಿ ಇರೋವಂಥ ವಿಷಯಗಳನ್ನೆಲ್ಲ ಬರ್ಕೊಳ್ಳಿ. ದಿಸ್ ಇಸ್ ಎನ್ ಎಕ್ಸ್ಪ್ರೆಷನ್ ಫಾರ್ ಜಿ in terms of mass of the earth and radius of the earth.